ನಮ್ಮ ಮಿಡಲ್ ಕ್ಲಾಸ್ ಮಂದಿ ದೊಡ್ಡ ಟೆನ್ಷನ್ ಏನಪ್ಪಾ ಅಂದ್ರೆ ಅದ ಸಿಲಿಂಡರ್ ರೇಟ್. ಇದು ಯಾವಾಗ 1,000 ರೂಪಾಯಿ ಆಕತ್ತು, 2,000 ರೂಪಾಯಿ ಆಕತ್ತು, ಆ ದೇವ್ರಿಗೆ ಗೊತ್ತ. ಇಂಥ ಟೈಮ್ ಒಳಗ ನಮ್ಮ ಭಾರತದ ವಿಜ್ಞಾನಿಗಳು ಇಡೀ ದೇಶನ ತಿರುಗಿ ನೋಡಂಗ ಒಂದು ದೊಡ್ಡ ಸಾಧನೆ ಮಾಡ್ಯಾರ. ಇನ್ ಮುಂದ ನಮ್ಮ ಮನೆಗೆ ಅಡಿಗೆ ಮಾಡಕ ಸಿಲಿಂಡರ್ ಬೇಕಾಗೇ ಇಲ್ಲ. ಜಸ್ಟ್ 1 ಲೋಟ ನೀರಿದ್ರ ಸಾಕು. ಇದ್ಯಾವುದೋ ವಾಟ್ಸಪ್ ಇನ್ ಫೇಕ್ ಮೆಸೇಜ್ ಅಲ್ಲ, ಇದು ಪ್ಯೂರ್ ಸೈನ್ಸ್. ಗ್ರೀನ್ ವೈಸ್ ಅನ್ನೋ ಕಂಪನಿ ಹೈಡ್ರೋಜನ್ ಸ್ಟವ್ ನ ಕಂಡು ಹಿಡ್ದಾರ. ಇದ್ರ ರೇಟ್ ಎಷ್ಟು, ಇದು ಹೆಂಗ್ ಕೆಲಸ ಮಾಡತೈತಿ, ಇದ್ರ ಅಸಲಿಯತ್ ಏನಂತ ಹೇಳಿ ಮುಂದೆ ಹೇಳ್ತೀನಿ ಕೇಳ್ರಿ. ಅಲ್ಲ, ನೀರಿಂದ ಬೆಂಕಿ ಹೆಂಗ ಬರ್ತೈತಪ್ಪ ಅಂತ ನೀವೇನ್ರ ನಿಮ್ ತಲೆ ಹುಳ ಬಿಟ್ಕೊಂಡಿದ್ರ ತಡ್ರಿ. ಈ ಸ್ಟವ್ ಒಳಗ ಒಂದ್ ಮಷಿನ್ ಐತಿ. ಅದ್ರ ಹೆಸರು ಪ್ರೋಟಾನ್ ಎಕ್ಸ್ಚೇಂಜ್ ಎಲೆಕ್ಟ್ರೋಲೈಸರ್ ಅಂತ ಹೇಳಿ. ಈ ಮಿಷಿನ್ಗೆ 1 ಲೋಟ ನೀರ್ ಅಂದ್ರ 100 ml ನೀರ್ ಹಾಕಿದ್ರ ಆ ನೀರ್ ಡಿಸ್ಟಿಲ್ ವಾಟರ್ ಅಥವಾ ಫಿಲ್ಟರ್ ವಾಟರ್ ಮಾತ್ರ ಆಗಿರ್ಬೇಕ್ರೆ. ಮತ್ತ ಈ ನೀರೊಳಗಿರೋ ಹೈಡ್ರೋಜನ್ ಅಂದ್ರ ನೀರೊಳಗ H2O ಅಂತ ನಾವು ಸಣ್ಣದಾಗ ಓದಿವ್ರಿ. ನೀರೊಳಗ ಹೈಡ್ರೋಜನ್ 2, ಆಕ್ಸಿಜನ್ 1 ಇರ್ತೈತಿ. ಆ ನೀರೊಳಗಿರೋ ಹೈಡ್ರೋಜನ್ ನ ಬೇರ್ಪಡಿಸಿ ಅದನ್ನ ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ತೈತಿ. ಅದರಿಂದ ಬೆಂಕಿನ ಉತ್ಪತ್ತಿ ಮಾಡ್ತೈತಿ. ಅಲ್ಲ, ಕರೆಂಟ್ ಯೂಸ್ ಮಾಡೇ ಬಳಸೋದಾದ್ರ ನಾವು ಇಂಡಕ್ಷನ್ ಬಳಸ್ತೀವಿ. ಇದು ಯಾಕಪ್ಪ ಅಂತ ನೀವ್ ಅಂತಂದ್ರ, ಆ ಕರೆಂಟ್ ಒಲಿ ಮೇಲೆ ಎಲ್ಲಾ ಪಾತ್ರೆಗಳು ನಡೆಯಂಗಿಲ್ಲ. ಮ್ಯಾಗ್ನೆಟಿಕ್ ಪಾತ್ರೆಗಳಲ್ಲಿ ಮಾತ್ರ ಅಡಿಗೆ ಮಾಡ್ಬೋದು. ಆದ್ರ ಈ ಸ್ಟವ್ ಮ್ಯಾಗ ಆದ್ರ ಮಣ್ಣಿನ ಪಾತ್ರೆ ಮೇಲೆ ಮಾಡ್ಬೋದು, ಅಲ್ಯೂಮಿನಿಯಂ ಪಾತ್ರೆ ಮೇಲೆ ಅಡಿಗೆ ಮಾಡ್ಬೋದು. ಆಮೇಲೆ ಬ್ಲಾಸ್ಟ್ ಆಗೋ ಚಾನ್ಸ್ ನಾವು ದಿನನಿತ್ಯ ಬಳಸೋ ಗ್ಯಾಸ್ ಸಿಲಿಂಡರ್ ಮೇಲೆ ಬಹಳ ಇರ್ತೈತಿ. ಈ ಸ್ಟವ್ ಮೇಲೆ ಆದ್ರೆ ಬಹಳ ಕಡಿಮೆ. ಅಲ್ಲಪ್ಪ, ಹೈಡ್ರೋಜನ್ ಪ್ರಮಾಣ ಜಾಸ್ತಿ ಇದ್ದಾಗ ಬ್ಲಾಸ್ಟ್ ಆಗೋ ಚಾನ್ಸ್ ಬಹಳ ಅಲ್ಲ ಅಂತ ಅಂದ್ರ, ಹೌದು, ಬ್ಲಾಸ್ಟ್ ಆಗೋ ಚಾನ್ಸ್ ಬಹಳ ಇರ್ತೈತಿ. ಆದ್ರ ಯಾವಾಗ ಹೈಡ್ರೋಜನ್ ರೆಡಿ ಆಕತ್ತಪ್ಪ ಅಂತಂದ್ರ ನಾವು ನೀರ್ ಹಾಕಿದಾಗ ಮಾತ್ರ ಅದು ರೆಡಿ ಆಕತಿ. ಆಮೇಲೆ ನೀರ್ ಹಾಕಿ ಯೂಸ್ ಮಾಡಿಂದ ಆವಿಯಾಗಿ ಹೋಗ್ಬಿಡ್ತೈತಿ. ನಿಮ್ಗ ಇಷ್ಟೆಲ್ಲಾ ಕೇಳಿದ್ಮೇಲೆ ತಡಿ ಇದನ್ನ ಇವತ್ತ ತಗೊಂಡ್ ಬರ್ಬೇಕಂತೇಳಿ ನಿಮ್ಗೇನ್ರ ಅನ್ಸಾಕ್ ಕುಂತಿದ್ರ ಸ್ವಲ್ಪ ತಡ್ರಿ. ಇಲ್ಲೇ ನಮಗ್ ಸ್ವಲ್ಪ ತಲೆನೋವು ಆಗೋದ. ಇದ್ರ ರೇಟ್ ಸದ್ಯಕ್ಕೆ ಇಂಡಿಯಾ ಮಾರ್ಟ್ ಒಳಗ 1,50,000 ಐತಿ. ಹೌದು, ಇದು ಸದ್ಯಕ್ಕೆ ಪೈಲಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ದೊಡ್ಡ ದೊಡ್ಡ ರೆಸ್ಟೋರೆಂಟ್, ಹೋಟೆಲ್ ಒಳಗ ಅಷ್ಟ ಬಳಸಾಕುಂತಾರ. ಹೊಸದಾಗಿ ಮೊಬೈಲ್ ಬಂದ ಹಿಂಗಾಗಿತ್ತ, ₹1,00,000 ರೇಟ್ ಇತ್ತ. ಇತ್ತೀಚೆಗೆ ಸಣ್ಣ ಹುಡುಗ್ರ ಕೈಯಾಗ 5,000 ₹6,000 ಬಳಸಂಗ ಆಗೈತಲ್ಲ. ಮುಂದೊಂದ್ ದಿನ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆದಾಗ ರೇಟು ಸಹ ಕಡಿಮೆನೂ ಆಗ್ಬೋದು, ನಾವು ನೀವು ಬಳಸಂಗೂ ಆಗ್ಬೋದು. ನಮ್ಮ ಈ ಭಾರತದ ಸಾಧನೆ ಬಗ್ಗೆ ನಿಮ್ಗೇನ್ ಅನ್ಸತ್ತಿ ಅಂತೇಳಿ ಕಮೆಂಟ್ ಮಾಡ್ರಿ. ನಮಸ್ಕಾರ.